ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನ ಒಂದನೇ ಆರೋಪಿಯನ್ನಾಗಿ, ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವರನ್ನ ಎರಡನೇ ಆರೋಪಿಯನ್ನಾಗಿ, ಸಿದ್ದರಾಮಯ್ಯ ಅವರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಮೂರನೇ ಆರೋಪಿಯಾಗಿ, ದೇವರಾಜು ಅವ್ರನ್ನ ನಾಲ್ಕನೇ ಆರೋಪಿಯಾಗಿ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ದು ಆ ಪ್ರಕಾರ ಇವತ್ತು ಲೋಕಾಯುಕ್ತ ಪ್ರಥಮ ವರದಿಯನ್ನು ದಾಖಲು ಮಾಡಿದ್ದಾರೆ. ಅಂದರೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳಿದೆ ಅದು ನಡೆಯುತ್ತೆ. ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಈ ಘಟನೆ ಮೊದಲು ಅಂತ ನನಗನ್ಸುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮ ಅನ್ಯಾಯ ಅಪರಾಧ ಕೃತ್ಯದ ವಿರುದ್ಧ ನಿರಂತರವಾಗಿ ಒಂದು ಹೋರಾಟವನ್ನು ನಡೆಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿರುವಂಥದ್ದು ಬಹುಶಃ ಇಂದಿನ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಹೊಸ ಇತಿಹಾಸವನ್ನು ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ ಜನತೆಯ ಆ ಶುಭ ಹಾರೈಕೆಯಿಂದ, ಅವರ ಪರೋಕ್ಷ ಬೆಂಬಲಗಳಿಂದ ಇವತ್ತು ಈ ಒಂದು ಕೆಲಸವನ್ನು ಮಾಡಿದ್ದೀನಿ. ನನ್ನ ಹಿಂದೆ ಹಲವಾರು ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ತಂಡವನ್ನು ಕೆಲಸ ಮಾಡಿ ನಿರಂತರವಾಗಿ ನನ್ನ ಜೊತೆ ನಿಂತ್ಕೊಂಡು ಇಲ್ಲಿವರೆಗೂ ನನಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಮಾಧ್ಯಮದವರು ಕೂಡ ಇದೇ ರೀತಿ ಮೊದಲಿಂದನೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಇದೇ ರೀತಿ ನೀವು ಮುಂದಿನ ಸಹಕಾರವನ್ನು ನೀಡಿ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸುವವರೆಗೆ, ಅಂದರೆ ಏನು ನಾನು ಆರೋಪ ಮಾಡಿದ್ದೀನಿ ಅದನ್ನು ಸಾಬೀತುಪಡಿಸಿ ಸಿದ್ದರಾಮಯ್ಯನಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಕ್ರಮವಾಗಿ ನಿವೇಶನವನ್ನು ಪಡೆದಿದ್ದಾರೆ. ಆ ನಿವೇಶನ ಎಲ್ಲವೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು. ಅರ್ಹ ಫಲಾನುಭವಿಗಳಿಗೆ ಆ ನಿವೇಶನ ತಲುಪಬೇಕು. ಅಲ್ಲಿವರೆಗೂ ನನ್ನ ನಿರಂತರ ಹೋರಾಟ ಇರ್ತದೆ. ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ FIR ಕಾಪಿಯನ್ನು ಪಡೆಯೋದಕ್ಕೆ. ಅದನ್ನು ಪಡೆದ ನಂತರ ಈಗ ಮಾತನಾಡ್ತಿದ್ದಾರೆ. ಇದು ರಾಜ್ಯದ ಜನತೆ ಪರವಾಗಿ ನಾನು ಮಾಡಿರುವಂಥ ಹೋರಾಟ. ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ.